ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಮೋಸ್ಟ್ ಕಾಮನ್. ವಯಸ್ಸು 20 ಆಗಿರಲ್ಲ, ಆಗಲೇ ಹಾರ್ಟ್ ಒಳಗೆ ಸ್ಟಂಟ್ ಕೂತಿರುತ್ತೆ. ಅದರಲ್ಲೂ ಕಳೆದ 10 ವರ್ಷಗಳ ಪೈಕಿ ಕಳೆದ 2 ವರ್ಷಗಳಲ್ಲಿ ಹೃದಯಾಘಾತದ ಪ್ರಕರಣ 40% ಹೆಚ್ಚಳ ಕಂಡಿದೆ. ಕುಣಿಯುತ್ತಲೇ ಪ್ರಾಣ ಬಿಟ್ಟಿದ್ರು, ನಿಂತ ನಿಲುವಿನಲ್ಲೇ ಉಸಿರು ಚೆಲ್ಲಿದ್ರು. ಹೃದಯಾಘಾತಕ್ಕೆ ಯುವಜನತೆ ಹೆಚ್ಚು ಬಲಿಯಾಗ್ತಿದ್ದಾರೆ. ಅದರಲ್ಲೂ ಒಂದೇ ತಿಂಗಳ ಅಂತರದಲ್ಲಿ ಹಾಸನ ಜಿಲ್ಲೆಯಲ್ಲೇ 12 ಮಂದಿ ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ರು. 20 ವರ್ಷದ ವಿದ್ಯಾರ್ಥಿನಿ, 22ರ ಯುವಕ, ಆರ್ಧಕ್ಷತೆ ವೇದಿಕೆಯೇರಿದ್ದ ವರ, ಮೆಹಂದಿ ಕಾರ್ಯಕ್ರಮದಲ್ಲಿ ಕುಣಿದು ಕೇಕೆ ಹಾಕಿದ್ದ ಕಲಾವಿದ. ಯುವಜನತೆಯೇ ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದು ಆತಂಕ ಹುಟ್ಟಿಸಿತ್ತು. ಇದರ ಬೆನ್ನಲ್ಲೇ ಈ ಬಗ್ಗೆ ಸಂಶೋಧನೆ ನಡೆಸುವಂತೆ ಸಮಿತಿ ರಚಿಸಿ ವರದಿ ನೀಡಲು ಸಿಎಂ ಸೂಚಿಸಿದ್ರು. ಇದೀಗ 2 ದಿನಗಳಲ್ಲಿ ಸಿಎಂ ಕೈಗೆ ಆ ವರದಿ ಸೇರಲಿದೆ. ಯುವಜನತೆಯಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತ. 2 ದಿನಗಳಲ್ಲಿ ಸಿಎಂ ಕೈ ಸೇರಲಿದೆ ವರದಿ. ರಾಜ್ಯದಲ್ಲಿ ಹೃದಯಾಘಾತ ಏರಿಕೆ ಕುರಿತು ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ರವೀಂದ್ರ ಅಧ್ಯಕ್ಷತೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನೊಳಗೊಂಡ ಸಮಿತಿ ಅಧ್ಯಯನ ನಡೆಸಿದೆ. ಕೋವಿಡ್ ಬಳಿಕ ಹೃದಯಾಘಾತಕ್ಕೆ ತುತ್ತಾದ 18ರಿಂದ 45 ವರ್ಷದ ಒಳಗಿನ ಸುಮಾರು 250 ಯುವಕರ ಮೇಲೆ ಸಂಶೋಧನೆ ಮಾಡಿದ್ದು ವರದಿ ಸಿದ್ಧಪಡಿಸಲಾಗಿದೆ. ಧೂಮಪಾನ, ಮದ್ಯಪಾನ, ಗುಟ್ಕಾ ಸೇವನೆಯಂತಹ ಚಟಗಳೇ ಹೃದಯಾಘಾತಕ್ಕೆ ಕಾರಣ ಅನ್ನೋದು ವರದಿಯಲ್ಲಿ ಕಂಡುಬಂದಿದೆ. ಲೈಫ್ ಸ್ಟೈಲ್ ಆಲ್ಟ್ರೇಷನ್ಸು, ಸಿಕ್ಕಾಪಟ್ಟೆ ಸ್ಟ್ರೆಸ್ ಪ್ರತಿಯೊಂದು ಕೆಲಸದಲ್ಲಿ, ಸ್ಪೆಷಲಿ ವಿತ್ ದ IT ಆ್ಯಂಡ್ ಯಂಗ್ಸ್ಟರ್ಸ್ ವೇರ್ ದ ಟಾರ್ಗೆಟ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅವ್ರು ಮಾಡಲೇಬೇಕು ಅಂದಾಗ ಸ್ಟ್ರೆಸ್ ಜಾಸ್ತಿ ಇದ್ದು ಲೈಫ್ ಸ್ಟೈಲ್ ಆಲ್ಟ್ರೇಷನಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ಗಳು ಇಟ್ಕೊಂಡಾಗ ಇದೆಲ್ಲನೂ ದೇ ವಿಲ್ ಆಲ್ ಎಫೆಕ್ಟ್ ದ ಹಾರ್ಟ್ ಮಚ್ ಮೋರ್. ಕೋವಿಡ್ ಲಸಿಕೆ ಪಡೆದವರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಹೃದಯಾಘಾತಕ್ಕೆ ತುತ್ತಾದವರ ಕೇಸ್ ಹಿಸ್ಟರಿ ಪಡೆದಿದ್ದು ಜೀವನ ಶೈಲಿ, ಆರೋಗ್ಯ ಪದ್ಧತಿ, ಕುಟುಂಬದಲ್ಲಿನ ಹೃದಯಾಘಾತ ಹಿಸ್ಟರಿ ಬಗ್ಗೆಯೂ ಅಧ್ಯಯನ ನಡೆಸಿದ್ದಾರೆ. ಇನ್ನೆರಡು ದಿನದಲ್ಲಿ ಸಿಎಂಗೆ ಸಮಿತಿ ವರದಿಯನ್ನ ಸಲ್ಲಿಸಲಿದೆ. ಹೃದಯಾಘಾತದಿಂದ ಒಳಗಾದವರನ್ನ ಅನಲೈಸ್ ಮಾಡ್ತಾ ಇದ್ದಾರೆ. ಸ್ಮೋಕಿಂಗ್ ಇದೆಯಾ ಅಥವಾ ಮನೆಯಲ್ಲಿ ಯಾರಾದರೂ ಕಿರಿಯ ವಯಸ್ಸಿನಲ್ಲಿ ತಂದೆ ತಾಯಿಗಳು ಹೃದಯಾಘಾತಕ್ಕೆ ಒಳಗಾಗಿದ್ದಾರಾ, ಹಾಗೂ ಅವರಿಗೆ ಬೇರೆ ಇನ್ನೇನಾದರೂ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದೆಯಾ, ಇದನ್ನೆಲ್ಲನೂ ಸಹ ಅದ್ರ ಜೊತೆಗೆ ಒಂದು ವರದಿನ ಈಗ ಕೆಲವೆಲ್ಲ ಡೀಟೇಲ್ ಆಗಿ ತಗೊಂಡಿದ್ದೀವಿ. ಹೆಚ್ಚುತ್ತಿರುವ ಹೃದಯಾಘಾತದಿಂದಾಗಿ ಕೋವಿಡ್ ಹಾಗೂ ಲಸಿಕೆ ಮೇಲೆ ಅನುಮಾನ ಮೂಡಿತ್ತು. ಇದೀಗ ಈ ಕುರಿತು ವರದಿ ಸಿದ್ಧವಾಗಿದ್ದು ಇನ್ನೆರಡು ದಿನದಲ್ಲಿ ಸಿಎಂ ಕೈ ತಲುಪಲಿದೆ. ಬಳಿಕ ಸರ್ಕಾರ ಏನ್ ಮಾಡುತ್ತೆ ನೋಡಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.